ಕೇರಳದ ಕಣ್ಣೂರಿನ ಕಣ್ಣಾಡಿ ಪರಂಬ ಶ್ರೀ ಮುತ್ತಪ್ಪನ್ ದೇವಸ್ಥಾನದ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ನ ಗಣಗೀತೆ ಹಾಡಿಸಿರೋದು ಈಗ ಆಕ್ರೋಶಕ್ಕೆ ನಾಂದಿ ಹಾಡಿದೆ. ಭಕ್ತರ ಹಣದಲ್ಲಿ ನಡೆಯುವ ಉತ್ಸವವನ್ನ ಆರ್ಎಸ್ಎಸ್ ತನ್ನ ಅಜೆಂಡಾ ಪ್ರಚಾರಕ್ಕೆ ಬಳಸಿಕೊಳ್ಳುತ್ತಿದೆಯೇ ಎಂದು ಡಿವೈಎಫ್ಐ ಗಂಭೀರ ಆರೋಪ ಮಾಡಿದೆ. ಕಣ್ಣೂರಿನ ಕಣ್ಣಾಡಿ ಪರಂಬ ಶ್ರೀ ಮುತ್ತಪ್ಪನ್ ದೇವಸ್ಥಾನದ ಪ್ರತಿಷ್ಠಾಪನಾ ದಿನಾಚರಣೆಯ ಭಾಗವಾಗಿ ಸೋಮವಾರ ತ್ರಿಶೂರು ಪಾಟು ಫ್ಯಾಮಿಲಿ ಎಂಬ ತಂಡದಿಂದ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮಧ್ಯೆ ಆರ್ಎಸ್ಎಸ್ ಸಂಘಟನೆಯ ಗಣಗೀತೆಯನ್ನ ಹಾಡಿಸಲಾಗಿದ್ದು, ಇದಕ್ಕೆ ಕೆಲ ಡಿವೈಎಫ್ಐ ಕಾರ್ಯಕರ್ತರೆನ್ನಲಾದವರು ಸ್ಥಳದಲ್ಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯನ್ನ ಡಿವೈಎಫ್ಐ ಕಣ್ಣಾಡಿ ಪರಂಬ ಈಸ್ಟ್ ವಲಯ ಸಮಿತಿ ತೀವ್ರವಾಗಿ ಖಂಡಿಸಿದೆ. ದೇವಸ್ಥಾನಗಳನ್ನ ಬಳಸಿಕೊಂಡು ಆರ್ಎಸ್ಎಸ್ ತನ್ನ ಕೋಮು ಅಜೆಂಡಾವನ್ನ ಜನರ ಮೇಲೆ ಹೇರುತ್ತಿದೆ. ದೇವಸ್ಥಾನದ ಉತ್ಸವ ಸಮಿತಿಯು ಆರ್ಎಸ್ಎಸ್ನ ಈ ನಡೆಯೊಂದಿಗೆ ಕೈ ಜೋಡಿಸಿದೆ ಎಂದು ಡಿವೈಎಫ್ಐ ದೂರಿದೆ. ಊರಿನ ಸಾಮಾನ್ಯ ಜನರಿಂದ ಮತ್ತು ಭಕ್ತರಿಂದ ಹಣ ಸಂಗ್ರಹಿಸಿ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದು ನಿರ್ದಿಷ್ಟ ಸಂಘಟನೆಯ ಸಿದ್ಧಾಂತವನ್ನ ಬಿತ್ತೋದು ಜನರಿಗೆ ಮಾಡುತ್ತಿರುವ ದ್ರೋಹ ಎಂದು ಸಮಿತಿ ಹೇಳಿದೆ. ದೇವಸ್ಥಾನಗಳು ಊರಿನ ಒಗ್ಗಟ್ಟು ಮತ್ತು ಸಾಂಸ್ಕೃತಿಕ ಐಕ್ಯತೆಯ ಸಂಕೇತವಾಗಿರಬೇಕು. ಆದರೆ ಅಲ್ಲಿ ಕೋಮು ವಿಷ ಬೀಜ ಬಿತ್ತುವ ಇಂತಹ ಪ್ರಯತ್ನಗಳನ್ನ ಭಕ್ತರು ಮತ್ತು ಸಾರ್ವಜನಿಕರು ಗುರುತಿಸಬೇಕು. ಆರ್ಎಸ್ಎಸ್ನ ಇಂತಹ ನಡೆಯನ್ನ ಯಾವುದೇ ಬೆಲೆ ತೆತ್ತಾದರೂ ತಡೆ ಹಿಡಿಯುತ್ತೇವೆ ಮತ್ತು ಇದರ ವಿರುದ್ಧ ಬಲಿಷ್ಠವಾದ ಹೋರಾಟ ರೂಪಿಸುತ್ತೇವೆ ಎಂದು ಡಿವೈಎಫ್ಐ ಕಣ್ಣಾಡಿ ಪರಂಬ ಈಸ್ಟ್ ವಲಯ ಸಮಿತಿ ಎಚ್ಚರಿಕೆ ನೀಡಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.